ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಶಿವ ಮಾಧ್ಯಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವೀಗ ವಿಜಯನಗರದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ ಅಂತ ಇಡೀ ವಿಶ್ವಕ್ಕೆ ಗೊತ್ತು. ಆದರೆ ವಿಜಯನಗರ ಅಂದರೆ ವಿದ್ಯಾರಣ್ಯರು ಸ್ಥಾಪಿಸಿದಂಥ ಒಂದು ಮಹಾನ್ ನಗರ. ಅದು ಅಂದಿನ ಶ್ರೀಕೃಷ್ಣ ದೇವರಾಯರು ಆಳುವ ಸಮಯದಲ್ಲಿ ರೋಮ್ ನಗರದಂತಹ ಅತಿ ದೊಡ್ಡ ನಗರ ಪ್ರಪಂಚದಲ್ಲಿ ಇನ್ಯಾವುದಾದ್ರೂ ಇತ್ತು ಅಂದರೆ ಅದು ನಮ್ಮ ವಿಜಯನಗರ. ರೋಮ್ ನಗರಕ್ಕೆ ಸರಿಸಮಾನವಾದಂತಹ ಒಂದು ಪಟ್ಟಣ ನಮ್ಮ ವಿಜಯನಗರ ಸಾಮ್ರಾಜ್ಯ. ಅಂದರೆ ಇಂದಿನ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ ಅಷ್ಟೊಂದು ಮಹಾನ್ ನಗರವಾಗಿ ಅಂದಿನ ಕಾಲದಲ್ಲೇ ಬೆಳೆದು ನಿಂತಿತ್ತು. ದಾಳಿಕೋರರ ಮತ್ತು ಧ್ವಂಸಕೋರರಿಂದ ಇಡೀ ವಿಜಯನಗರ ಪತನಗೊಂಡು ಇಂದು ಹಾಳು ಹಂಪಿಯಾಗಿ, ನಾವು ಹಾಳು ಹಂಪಿ ಅಂತ ಅನ್ನೋದಕ್ಕಿಂತ ಬರೀ ಹಂಪಿಯಾಗಿ ಮಾರ್ಪಟ್ಟಿದೆ. ಈಗ ಅದು ವಿಜಯನಗರ ಜಿಲ್ಲೆಯಲ್ಲಿದೆ. ಅಂದು ವಿಜಯನಗರ ಸಾಮ್ರಾಜ್ಯವು ಇಂದಿನ ಹಂಪಿಯು ಬಳ್ಳಾರಿ ಜಿಲ್ಲೆಯಲ್ಲಿತ್ತು. ಈಗ ಇದು ಕರ್ನಾಟಕ ರಾಜ್ಯದ ಕಲ್ಯಾಣ ಕರ್ನಾಟಕ ಭಾಗದ, ಅಂದರೆ ಇತ್ತೀಚೆಗೆ 2020ರಲ್ಲಿ ಇದನ್ನು ಬಳ್ಳಾರಿ ಜಿಲ್ಲೆಯಿಂದ ಈಗಿನ ಹೊಸಪೇಟೆಯನ್ನು ಕೇಂದ್ರವಾಗಿರಿಸಿಕೊಂಡು ವಿಜಯನಗರ ಜಿಲ್ಲೆಯನ್ನು ಹೊಸದಾಗಿ ಘೋಷಿಸಲಾಗಿದೆ. ಈಗ ವಿಜಯನಗರ ಸಾಮ್ರಾಜ್ಯವು ಅಥವಾ ಹಂಪಿಯು ವಿಜಯನಗರ ಜಿಲ್ಲೆಯ ವಿಜಯನಗರ ತಾಲೂಕಿನಲ್ಲಿದೆ, ಹೊಸಪೇಟೆ ತಾಲೂಕಿನಲ್ಲಿದೆ. ಇದು ಕ್ರಿಸ್ತಶಕ 1336ರಲ್ಲಿ ಸಹೋದರರಾದಂಥ ಹಕ್ಕ ಮತ್ತು ಬುಕ್ಕರಿಂದ ಸ್ಥಾಪಿಸಲ್ಪಟ್ಟಿದೆ. ಅಂದರೆ ಶ್ರೀ ಗುರು ವಿದ್ಯಾರಣ್ಯರ ನೇತೃತ್ವದಲ್ಲಿ ಸ್ಥಾಪಿಸಲ್ಪಟ್ಟಂತಹ ವಿಜಯನಗರ ಸಾಮ್ರಾಜ್ಯವು ಕ್ರಿಸ್ತಶಕ 1336ರಿಂದ ಸ್ಥಾಪನೆಗೊಂಡು ಕ್ರಿಸ್ತಶಕ 1660ರವರೆಗೆ ಬಹುಶಃ ಆಳಿತು. ಅಂದರೆ ಈ ಅವಧಿ ಒಳಗಡೆ ಏನಿದೆಯಲ್ಲ, ಚಿನ್ನ ವಜ್ರ ವೈಡೂರ್ಯದಂಥ ಮುತ್ತು ರತ್ನಗಳಂಥ ಬೆಲೆ ಬಾಳುವ ಮಾಣಿಕೆಗಳನ್ನು ಕೂಡ ಬೀದಿಗಳಲ್ಲಿ ರಸ್ತೆಗಳಲ್ಲಿ ಮಾರಿದಂಥ ಸಾಮ್ರಾಜ್ಯ ನಮ್ಮ ಹೆಮ್ಮೆಯ ವಿಜಯನಗರ ಸಾಮ್ರಾಜ್ಯ. ನಮ್ಮ ಭಾರತದಲ್ಲೇ ಕಂಡರಿಯದಂಥ ನೋಡಿರದಂತಹ ಮಹೋನ್ನತವಾದಂಥ ಸಾಮ್ರಾಜ್ಯ ನಮ್ಮ ವಿಜಯನಗರ ಸಾಮ್ರಾಜ್ಯ. ನೋಡೋಣ ಮತ್ತೆ ಮುಂದಿನ ಭಾಗದಲ್ಲಿ.